ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ನಿಮ್ಗೆ ಸ್ವಲ್ಪನೂ ಕೃತಜ್ಞತೆ ಅನ್ನೋದಿದೆಯಾ? ನೀನೊಬ್ಳು ಅನಾಥೆ. ನಮ್ಮ ಮಾವ ಅಮ್ಮ ಎಲ್ಲ ನಿನ್ನ ಹೋಗ್ಲಿ ಪಾಪ ಅಂತ ಸಾಕಿರೋದು. ನಮ್ಮಮ್ಮ ನಿನಗ್ ಮಾಡಿರೋ ಸಹಾಯಕ್ಕೆ ಅವ್ರಿಗೋಸ್ಕರ ನೀನು ಪ್ರಾಣನೇ ಕೊಡ್ಬೇಕು. ಆದ್ರೆ ನೀವು ಮೋಸ ಮಾಡಿದ್ದೀರಾ. ನಿನ್ ವಯಸ್ಸಿಗೆ ಮೀರಿದ್ ಮಾತಾಡ್ತಿದ್ಯಾ ಭೈರವಿ? ನಿನ್ನ ಮಗು ಅಂತ ಅನ್ಕೊಂಡಿದ್ದೆ ನಾನು. ನನ್ನನ್ನ ಮಗು ತರ ಉಳಿಸ್ಕೊಂಡಿಲ್ವಲ್ಲ ನೀವು? ಎಲ್ಲರೂ ಸೇರ್ಕೊಂಡು ಕಮ್ಮಿ ಕಾಟ ಕೊಟ್ಟಿದ್ದೀರಾ. ನೀವು ಕೇಸ್ ಹಾಕಿರೋದು ನಮ್ಮಮ್ಮನ ಆಸ್ತಿಗಲ್ಲ, ನನ್ನ ಆಸ್ತಿಗೆ. ನಿಮ್ಮಮ್ಮ ನಿನ್ ತಲೆ ಕೆಡ್ಸಿದಾಳೆ. ಚಿಕ್ಕಿ ನಿಂತ್ಕೊಳ್ಳಿ. ಯಾಕೆ ಹೆದರ್ಕೊಂಡು ಹೋಗ್ತಾ ಇದ್ದೀರಾ? ಸತ್ಯ ಕೇಳಕ್ ಆಗ್ತಾ ಇಲ್ವಾ? ನಂಗೇನಾಯ್ತು? ಚಿಕ್ಕಿ ಚಿಕ್ಕಿ ಎಲ್ಲೋದ್ರು? ಯಾಕೆ ನಂಗೆ ಸುಸ್ತಾದಂಗ ಆಗ್ತಿದೆ? ಅಮ್ಮ, ತಲೆ ಬೇರೆ ನೋವ್ತಿದೆಯಲ್ಲ. ಆಪರೇಷನ್ ಸಕ್ಸಸ್. ನಾನ್ ಕಳ್ಸಿರೋ ದೆವ್ವಕ್ಕೆ ಒಳ್ಳೆ ಟ್ರೈನಿಂಗ್ ಆಗಿದೆಯಲ್ಲ ಆದಿಗುರು? ಹೇಗೆ ನಾನು ಹೇಳೋದ್ನೆಲ್ಲ ಆ ದೆವ್ವ ಕೇಳ್ತಾ ಇದೆ, ನೋಡಿದ್ರ ಆದಿಗುರು? ಸೂಪರ್ ಹಾರಿಕಾ. ಏನೇ ನಾನ್ ಮಲ್ಲಿ ಅಂತ ಕರೆದ್ರೆ ನೀನು ಎಲ್ಲೆಲ್ಲಿ ಹುಡುಕ್ತಿದ್ಯಲ್ಲೇ? ಏನೇ? ಅಯ್ಯೋ ಮಾರೇ, ನೀವು ಮಲ್ಲಿ ಅಂತ ಕರೆದ? ನಂಗೆ ಹಲ್ಲಿ ಅಂದಂಗ ಆಯ್ತು. ಅಯ್ಯೋ ಕರ್ಮವೇ. ಹೋಯ್ಲಿ ಬಿಡಿ, ನೀವೆಂತ ಕರೆದೆ? ಹಾ ಅದಾ, ಬಾಯ್ಲಿ ಬಾ ಹೇಳ್ತೀನಿ. ಕೂತ್ಕೋ. ನೋಡು, ಅವರಿಬ್ರು ಇನ್ನೂ ಏನೋ ಮಾತಾಡ್ತಿದಾರ ಅನ್ಸತ್ತೆ. ಏನ್ ಮಾತಾಡ್ತಿದ್ದಾರೆ ಅಂತ ಕೇಳ್ಕೊಂಬ. ನಾ ಹೋಯ್ ಬತ್ತೆ. ಹಾ ಅಯ್ಯೋ, ಅವ್ರು ಬಂದ್ರೆ ಯಾರೇ? ಅಭಿರಾಮಿ ಮೇಡಮ್. ಮಲ್ಲಿ, ನಮ್ಮ ಅಭಿರಾಮಿಗೆ ಮುಂದಿನ ತಿಂಗಳು 4 ಚಿನ್ನದ ಬಳೆ, 2 ಓಲೆ, ಚಿನ್ನದ ಸರ ಕೊಡಿಸ್ಬೇಕು ಕಣೆ. ನನ್ ಮಗಳ ತರ ಅವಳು. ಅಭಿರಾಮಿ, ಏನಂತೆ ಆ ಭೈರವಿದು? ನೀನು ಅವಳು ಅಷ್ಟೊಂದು ಡೀಪ್ ಆಗಿ ಮಾತಾಡ್ತಿದ್ರಿ. ಶಿವಗಾಮಿ ಇಷ್ಟೊಂದು ಕೆಟ್ಟವಳು ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಅತ್ತೆ. ದುರಾಸೆ ಹಿಲ್ಸು ನಾನೊಬ್ಳೆ ಬೆಳಿಬೇಕು, ನಾನೊಬ್ಳೆ ಸಂತೋಷವಾಗಿರ್ಬೇಕು ಅನ್ನೋ ಸ್ವಾರ್ಥಿ ಅವಳು.
ಮತ್ತು ಮಗುವಿನ ತಲೆಯಲ್ಲಿ ವಿಷ ತುಂಬಿದಾಳೆ. ಅಯ್ಯೋ, ಏನಂತಮ್ಮ ಅವಳ್ದು? ನಮ್ ದೊಡ್ಡಮ್ಮ ನಮ್ಮಮ್ಮಂಗ್ ಕೊಟ್ಟಿರೋ ಆಸ್ತಿ ಭಿಕ್ಷೆ ಅಂತೆ. ಅವರಿಗೆ ಪಾಪ ಅಂತ ಕೊಟ್ಟಿರೋದಂತೆ. ನನಗೆ ಕೃತಜ್ಞತೆ ಇಲ್ವಂತೆ. ಶಿವಗಾಮಿ ಮತ್ತೆ ಅವ್ರ ಅಣ್ಣ ನನ್ನನ್ನ ಅನಾಥೆ ಅಂತ ಸಾಕಿದ್ರಂತೆ. ಶಿವಗಾಮಿ ನನಗ್ ಮಾಡಿರೋ ಸಹಾಯಕ್ಕೆ ನಾನು ಅವಳಿಗೆ ಪ್ರಾಣ ಕೊಡ್ಬೇಕಂತೆ. ಆದ್ರೂ ನಾನ್ ಮೋಸ ಮಾಡ್ತಿದ್ದೀನಂತೆ. ಅಬ್ಬಬ್ಬಬ್ಬಬ್ಬಬ್ಬಾ, ಅಷ್ಟು ಚಿಕ್ಕ ಮಗುವಿನ ಬಾಯಲ್ಲಿ ಎಂಥ ದೊಡ್ಡ ಮಾತು ನೋಡು. ಬರೀ ದ್ವೇಷನೇ ತುಂಬಿಸಿದಾಳೆ. ಇದನ್ನೆಲ್ಲ ಕೇಳ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಇನ್ನು ನಿನಗೆ ಹೇಗಾಗ್ಬೇಡಮ್ಮ. ಇದನ್ನೆಲ್ಲ ಕೇಳಿಸ್ಕೊಂಡು ನೀನ್ ಸುಮ್ನೆ ಬಂದಿದ್ಯಲ್ಲ, ಅದು ನಿನ್ ದೊಡ್ಡ ಗುಣ. ನಾನಾಗಿದ್ದಿದ್ರೆ ಕಪಾಳಕ್ಕೆ 2 ಬಾರಿಸ್ತಿದ್ದೆ. ಪಾಪ, ಇದ್ರಲ್ಲಿ ಆ ಮಗು ತಪ್ಪೇನಿದೆ? ಅವಳಿಗೆ ಆಸ್ತಿ ಬಗ್ಗೆ ಎಲ್ಲ ಹೇಗ್ ಗೊತ್ತಾಗತ್ತೆ? ಎಲ್ಲ ಈ ಶಿವಗಾಮಿನೇ ಆ ಮಗು ತಲೆಗೆ ತುಂಬಿಸಿರೋದು. ಹೌದೌದು, ಅವಳೇ. ಎದುರುಗಡೆ ಸಿಕ್ತಾಗ ಮಾತ್ರ ಪ್ರೀತಿ ಇರೋ ತರ ನಾಟಕ ಆಡ್ತಾಳೆ. ಹಿಂದೆ ಏನೇನ್ ಹೇಳಿದಾಳೆ ನೋಡಿ ಅತ್ತೆ. ಹೌದಮ್ಮ, ನೀನ್ ಸಂತೋಷವಾಗಿರೋದು ಅವಳ ಕೈಲಿ ನೋಡಕ್ಕೆ ಆಗ್ತಿಲ್ಲಮ್ಮ. ಹೊಟ್ಟೆ ಉರ್ಕೊಂಡು ಸಾಯ್ತಿದ್ದಾಳ ಅವಳು. ನೀನೇನಾದ್ರೂ ಆ ದಿನ ಮದುವೆ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನಿನ್ ಕತೆನೇ ಮುಗಿಸಿರೋಳು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನೀನ್ ಹೊಟ್ಟೆಲಿ ಮಗು ಬೆಳೀತಿರೋದು ಅವಳಿಗೆ ಇಷ್ಟ ಇಲ್ಲ ಕಣಮ್ಮ. ನಿನಗೆ ಹುಟ್ಟೋ ಮಗುನ ಹೇಗಾದ್ರೂ ಮಾಡಿ ಸಾಯಿಸಿ ನಿನ್ನ ಆಸ್ತಿಗೆ ವಾರಸ್ದಾರ ಇಲ್ದಂಗ್ ಮಾಡಿ ನಿನ್ನ ಆಸ್ತಿನ ಹುಡ್ಕೋಬೇಕು ಅಂತ ಹೊಂಚಾಗ್ತಿದ್ದಾಳಮ್ಮ ಅವಳು. ನಿನ್ನೆ ರಾತ್ರಿ ನೀನ್ ನಿದ್ದೆ ಹೋದ್ಮೇಲೆ ನಮ್ ರೂಮಿಗೆ ಬಂದಿದ್ಲು. ನೀನ್ ಹೊಟ್ಟೆನ ಮುಟ್ ನೋಡಿದ್ಲು. ಏನೋ ಕೆಟ್ಟ ಕೆಲಸ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ಲು ಅನ್ಸತ್ತೆ. ನಾನು ಮಲ್ಲಿ ಎಚ್ಚರವಾಗಿರೋದನ್ನ ನೋಡಿ ಹಾಗೆ ವಾಪಸ್ ಹೊರಟೋದ್ಲು. ಅವಳ ವಿಷಯದಲ್ಲಿ ಮಾತ್ರ ನೀನ್ ತುಂಬಾ ಹುಷಾರಾಗಿರ್ಬೇಕಮ್ಮ. ನಿನ್ನೆ ರಾತ್ರಿ ಶಿವಗಾಮಿ ನಮ್ ರೂಮಿಗೆ ಬಂದಿದ್ಲ? ಹೌದಪ್ಪ, ಬಂದಿರೇ. ನಾನು ಮತ್ತೆ ಅಮ್ಮೋರು ಸೈಲೆಂಟೈ ಅವ್ರು ಎಂತ ಮಾಡ್ತಾರಂದೇಳಿ ಹೇಳಿ ಕಾಂಬುಕೆ ಕಾಂತಾ ಇದ್ದಿತ್ತು. ಅವ್ರಿಗೆ ಎಂತದೋ ಡೌಟ್ ಬಂತ ಅನ್ಸತ್. ಅದಕ್ಕೆ ಹೊಟ್ಟೆ ಮುಟ್ಟಿ ಹೊರಟೇ ಹೊರಮರ್ರೆ. ಅತ್ತೆ, ಈ ಮನೆಯಿಂದ ಹೋಗೋ ಅಷ್ಟೊತ್ತಿಗೆ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೇನೆ.